ಇದು ಸಾಮಾನ್ಯ ಒಂದು 800 ವರ್ಷಕ್ಕೂ ಹಿಂದಿನ ಗುಡಿ ಹೇಳುವಂಥದ್ದು ನಮಗೆ ಹಿಂದಿನವರು ಹೇಳ್ಕೊಂಬಂದಿದ್ದು. ಇದು ಗಂಟೆ ಗಣಪತಿ ಅಂಥೇಳಿ ಇವಾಗ ಕರೀತಾ ಇದ್ದಾರೆ ಬಿಟ್ಟರೆ ಇದು ಸಿದ್ಧಿವಿನಾಯಕ ದೇವಸ್ಥಾನ. ಸಂತಾನ ಪ್ರತಿಬಂಧಕವಾದಂಥ ದೋಷಗಳು, ವಿದ್ಯಾ ಪ್ರತಿಬಂಧಕವಾದಂಥ ದೋಷಗಳು ಹಾಗೂ ಆರೋಗ್ಯ ಪ್ರತಿಬಂಧಕವಾದಂಥ ದೋಷಗಳು, ಇದಕ್ಕೆ ಹೆಚ್ಚಿಗೆ ರೀತಿಯಲ್ಲಿ ನಾವು ಹರಕೆ ಮಾಡಿಕೊಳ್ಳುವಂಥದ್ದು. ಇನ್ನೊಂದು ಇಲ್ಲಿ ಶಿಷ್ಟಾಚಾರ जो नारियल और सुपारी का एक बगीचा, यहाँ पर क्या है, कैसे जाने को होता है यहाँ पर? नहीं, यहाँ से जाने के लिए कोई रास्ता वगैरह नहीं है। यहाँ पर चलिए, ये यागशाला, यहाँ पर होम हवन किया जाता है और अंदर जाने का परमिशन है भी या नहीं पता नहीं, और फिर भी मैं आपको यहीं से एक थोड़ा दिखाने की कोशिश करता हूँ। और ये देखिए, वहाँ पर एक होम जल रहा है। यहाँ पर ये जो भट्ट जी हैं, इनका विजिटिंग कार्ड दिया है इन्होंने, और मैं यहाँ के इस क्षेत्र के बारे में इनसे कुछ बात करूँगा गुरु जी से। हम लोग यहाँ पर गुरु जी से बात करेंगे और आपको इस क्षेत्र के बारे में थोड़ा बताने की कोशिश करेंगे। गुरु जी नमस्ते। कन्नड़ में माताते हिंदी माताते? कन्नड़ नहीं दोस्तों, ये जो यहाँ के गुरु जी है, भट्ट जी है, ये कन्नड़ में बात करेंगे। हम इनसे कन्नड़ में अपना जो इंटरव्यू लेंगे। ಗುರುಗಳೇ, ನಾವು ಈ ಕ್ಷೇತ್ರದ ಬಗ್ಗೆ ನೀವು ಒಂದು ಸ್ವಲ್ಪ ಏನಾದರೂ ತಿಳಿಸ್ಬೋದಾ ನಮಗೆ? ಇದು ಸಾಮಾನ್ಯ ಒಂದು 800 ವರ್ಷಕ್ಕೂ ಹಿಂದಿನ ಗುಡಿ ಹೇಳುವಂಥದ್ದು ನಮಗೆ ಹಿಂದಿನವರು ಹೇಳ್ಕೊಂಬಂದಿದ್ದು. ಇದು ಗಂಟೆ ಗಣಪತಿ ಅಂಥೇಳಿ ಇವಾಗ ಕರೀತಾ ಇದ್ದಾರೆ ಬಿಟ್ಟರೆ ಇದು ಸಿದ್ಧಿವಿನಾಯಕ ದೇವಸ್ಥಾನ. ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಯತಿವರೇಂದ್ರರಿಂದ ಇಲ್ಲಿ ಯಾವತ್ತೂ ಪೂಜೆ ಪುನಸ್ಕಾರಗಳು ಹೀಗೆ ಹಿಂದಿನಿಂದನೂ ನಡ್ಕೊಂಬಂದಂಥ ಕ್ಷೇತ್ರ ಇದು. ಇಲ್ಲಿ ವಿಶೇಷವಾಗಿ ಸಂತಾನ ಪ್ರತಿಬಂಧಕವಾದಂಥ ದೋಷಗಳು, ವಿದ್ಯಾ ಪ್ರತಿಬಂಧಕವಾದಂಥ ದೋಷಗಳು ಹಾಗೂ ಆರೋಗ್ಯ ಪ್ರತಿಬಂಧಕವಾದಂಥ ದೋಷಗಳು, ಇದಕ್ಕೆ ಹೆಚ್ಚಿಗೆ ರೀತಿಯಲ್ಲಿ ನಾವು ಹರಕೆ ಮಾಡಿಕೊಳ್ಳುವಂಥದ್ದು. ಇನ್ನೊಂದು ಇಲ್ಲಿ ಶಿಷ್ಟಾಚಾರ ಏನಂತಂದರೆ ಪುಡಿ ಪ್ರಸಾದ ಅಂಥೇಳಿ ನಾವು ಇಲ್ಲಿ ಗಣಪತಿಯಲ್ಲಿ ತೆಗಿತೇವೆ. ಈಗ ನಿಮ್ಮದು ಯಾವುದೋ ಒಂದು ಕಾಮನೆ ಉಂಟು, ಆ ಪ್ರಶ್ನೆಗೆ ಎಲ್ಲೂ ನಿಮಗೆ ಉತ್ತರ ಸಿಗಲಿಲ್ಲ ಅಂದರೆ ಇಲ್ಲಿ ಬಂದು ಕೇಳ್ಬೋದು. ಅಲ್ಲಿ ಗಣಪತಿಯಲ್ಲಿ ಆ ಪ್ರಸಾದ ರೂಪವಾಗಿ ಯಾವುದು ಬಂತೋ ಆ ಸೇವೆಯನ್ನು ನಾವು ಜನರಿಗೆ ಹೇಳ್ತೇವೆ, ಬಂದಂಥ ಭಕ್ತಾದಿಗಳಿಗೆ ನಾವು ಹೇಳ್ತೇವೆ. ಅದೇ ರೀತಿಯಲ್ಲಿ ಈಗ ನೋಡ್ರಿ, ಇಲ್ಲಿ 16 ಕುಂಟಗಳು ಉಂಟು. ಪ್ರತಿನಿತ್ಯದಲ್ಲೂ ಹೋಮ ಹವನಾದಿಗಳು ನಡೀತಾನೆ ಇರ್ತವೆ. ಇದಕ್ಕೆಲ್ಲ ನಮಗೆ ಒಂದು ಟ್ರಸ್ಟ್ ಇದೆ. ಟ್ರಸ್ಟ್ನ ಮುಖಾಂತರ ಇಲ್ಲಿ ಎಲ್ಲವನ್ನು ನಡೆಸ್ತೇವೆ. ನಂತರದಲ್ಲಿ ಹರಕೆ ಮಾಡ್ಕೊಂಡ ನಂತರ ಕಾರ್ಯಸಿದ್ಧಿ ಆದ ನಂತರ ಬಂದು ಸೇವೆ ಮಾಡಬೇಕು. ನಾವು ಮೊದಲೇ ಮಾಡಬೇಕು ಅಂಥೇಳಿ ಹೇಳೋದಿಲ್ಲ. ವಿಶೇಷವಾಗಿ ಗಂಟೆ ನಂತರದಲ್ಲಿ ಗಣಪತಿ ಹೋಮ ಅಥವಾ ವಿಶೇಷ ಹವನ, ಸತ್ಯ ಗಣಪತಿ ವ್ರತ, ಹೀಗೆ ನಾನಾ ರೀತಿಯಾದಂಥ ಸೇವೆಗಳು ಗಣಪತಿಗೆ ಸಂಬಂಧಪಟ್ಟಂತೆ ಬರ್ತದೆ. ಹಾಗಾಗಿ ಅದನ್ನು ನಾವು ಮಾಡ್ತಾ ಬಂದಿದ್ದೇವೆ. ವಿಶೇಷವಾಗಿ ಈ ದೇವಸ್ಥಾನ ಕಟ್ಟಡ ಆರಂಭ ಆಗಿ ಒಂದು 7-8 ವರ್ಷ ಆಗಿತ್ತು. ಕಳೆದ ಸಲ ಓಪನಿಂಗ್ ಕಾರ್ಯಕ್ರಮ ಆಯಿತು. ಅಷ್ಟಬಂಧ ಇದನ್ನೆಲ್ಲ ಮಾಡಿದರು. ಸ್ವಾಮೀಜಿಯವರು ನೇತೃತ್ವದಲ್ಲಿ ನಡೀತು ಇದೆಲ್ಲ ಕಾರ್ಯಕ್ರಮ. ಅದರ ನಂತರ ಯಾಗಶಾಲೆ ಓಪನಿಂಗ್ ಆಯಿತು. ಮೊದಲು ಯಾಗಶಾಲೆ ಇಲ್ಲಾಗಿತ್ತು, ಇಲ್ಲಿ ಮೇಲ್ಗಡೆ ಇತ್ತು, ಅದನ್ನು ಇಲ್ಲಿ ಮಾಡಿದರು. ಗುರುಭವನ ಕಟ್ಟಡ ಮಾಡಿದರು. ಹೀಗೆ ಒಂದೊಂದಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ಸದ್ಯದಲ್ಲಿ 6 ತಿಂಗಳಿಂದ ನಮ್ಮಲ್ಲಿ ಅನ್ನದಾಸೋಹವನ್ನು ಸಮಿತಿಯವರು ನಡೆಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ನಮ್ಮ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಬಂದಂಥದ್ದು. ವಿಶೇಷವಾಗಿ ಬಂದಂಥ ಭಕ್ತಾದಿಗಳು ಅವರ ಮನಸ್ಸಿನಲ್ಲಿರುವಂಥ ಕಾಮನೆಯನ್ನು ಒಳ್ಳೆಯ ರೀತಿಯಲ್ಲಿ ಬೇಡ್ಕೊಂಡಾಗ, ಒಳ್ಳೆಯ ಕಾಮನೆ ಇದ್ದಾಗ ಗಣಪತಿ ಆಶೀರ್ವಾದ ಮಾಡ್ತಾನೆ, ಆಗ್ತದೆ. ಜಾಗೃತವಾದಂಥ ಸ್ಥಳ ಹೌದಿಲ್ಲ ಹೇಳಿತಾ. ಇದು ಅನಾದಿ ಕಾಲದಿಂದನೂ ನಡ್ಕೊಂಡು ಬರ್ತಾ ಇರುವಂಥ ಕ್ಷೇತ್ರ. ಇವತ್ತು ಹೊಸದಾಗಿ ಆರಂಭವಾಗಿದ್ದೇನೂ ಅಲ್ಲ, ಇದು ಭಾಳ ಹಳೆಯ ಕಾಲದ ದೇವಸ್ಥಾನ. ಇಷ್ಟೇ ಹೇಳಿಕ್ಕೆ ನಾವು ಬಯಸ್ತೀವಿ. ಇನ್ನು ಗಂಟೆಗಳು ಭಾಳ ಸೇವೆ ಆಗಿದೆ, ಅದನ್ನೆಲ್ಲ ಬೇರೆ ಕಡೆ ಇಟ್ಟಿದ್ದೇವೆ. ಗಂಟೆ ಸೇವೆ ಹೆಚ್ಚಿಗೆ ಇದೆ. ಹಾಂ, ಗಂಟೆ ಸೇವೆ ಜಾಸ್ತಿ ಇಲ್ಲಿ. ಗುರುಗಳ, ಮತ್ತು ಇಲ್ಲಿ ವಿಶೇಷ ಏನಾದರೂ ಕಾರ್ಯಕ್ರಮಗಳು ಯಾವಾಗ ನಡೀತದೆ ಅಂತ ಏನಾದರೂ? ವಿಶೇಷ ಕಾರ್ಯಕ್ರಮ ಅಂದರೆ ಇಲ್ಲಿ 12 ಸಂಕಷ್ಟಿ, ನಮ್ಮಲ್ಲಿ ಸಂಕಷ್ಟಿನೇ ವಿಶೇಷ. ಅದರ ನಂತರ ಮಹಾಗಣಪತಿ ಹವನಾದಿಗಳಂತೂ ದಿವಸ ನಡೀತದೆ. ಮಹಾಚೌತಿಯಲ್ಲಿ 4-5 ದಿವಸ ವಿಶೇಷ ಕಾರ್ಯಕ್ರಮ ನಡೀತಾ ಇರ್ತದೆ. ನಂತರದಲ್ಲಿ ಮಕರ ಸಂಕ್ರಮಣ ಅಂಥೇಳಿ ಇದು ನಡೀತದೆ. ನಮ್ಮಲ್ಲಿ ಒಂದು ವಿಶೇಷ ಏನು ಉಂಟು ಅಂದರೆ, ವರ್ಷದಲ್ಲಿ 2 ದಿವಸ ಗಣಪತಿಗೆ ಬಾಗಿಲು ಹಾಕೋದಿಲ್ಲ. 24 ಗಂಟೆ ಬಾಗಿಲು ತೆಗೆದಿರಬೇಕು, ಇದೊಂದು ಸಂಪ್ರದಾಯ ಇದೆ. 24 ಗಂಟೆ? ಹೌದು, 24 ಗಂಟೆ. ಹಾಗಾಗಿ ನಾವೇನು ಮಾಡ್ತೇವೆ ಅಂದರೆ, ನೈಟ್ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಇಲ್ಲಿ ಸಂಗೀತ ಕಾರ್ಯಕ್ರಮ, ಯಕ್ಷಗಾನ, ಈ ರೀತಿಯಲ್ಲಿ ಬೆಳಗ್ಗೆ ಮಾಡ್ತೇವೆ, ಮಲಗಬಾರ್ದು. ಇದು ಹೊರತು ಹೇಳಬೇಕಂದ್ರೆ ಇಲ್ಲಿ ಲೊಕೇಶನ್ ಒಂದು ಸ್ವಲ್ಪ ಹೇಳಿಬಿಡಿ. ಅಂದರೆ ಯಲ್ಲಾಪುರದಿಂದ ಅಥವಾ ಶಿರ್ಸಿಯಿಂದ ಯಾವ ರೀತಿ ಬರ್ಬೋದು? ಇಲ್ಲಿ ಯಲ್ಲಾಪುರದಿಂದ ಬಂದರೂ ಇದು 13 ಕಿಲೋಮೀಟ್ರು, ಶಿರ್ಸಿ ಹೈವಿಂದ ಬಂದರೂ 13 ಕಿಲೋಮೀಟ್ರ್.
ಸರಿ. ಯಲ್ಲಾಪುರ ಟೌನಿಗೆ. ಯಲ್ಲಾಪುರ ಟೌನಿಗೆ 13 ಕಿಲೋಮೀಟರ್. ನಮಗಿಲ್ಲಿ ಸರಿಯಾದಂಥ ಮಾರ್ಗ ಇದು ಇಲ್ಲ, ವ್ಯವಸ್ಥೆ ಇಲ್ಲ. ಇದು ಹಳ್ಳಿ ಒಂದು ಸೈಡ್ ಆಗ್ತದೆ, ಮತ್ತು ನೆಟ್ವರ್ಕ್ ಪ್ರಾಬ್ಲಮ್ ಉಂಟು, ಹೀಗೆಲ್ಲ ಭಾಳ ಸಮಸ್ಯೆ. ಇದನ್ನ ಸರ್ಕಾರಕ್ಕೆ ನಾವು ಹೇಳೋದು ಏನಂದ್ರೆ ಸ್ವಲ್ಪ ಈ ಕ್ಷೇತ್ರಕ್ಕೆ ರಸ್ತೆ ಎಲ್ಲ ವ್ಯವಸ್ಥೆ ಆಗಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು, ಒತ್ತಾಯ ಮಾಡ್ಬೋದು. ಹೊರತು ಇಲ್ಲಿ ಸುತ್ತಮುತ್ತಲು ಮತ್ತೇನಾದರೂ ಇಲ್ಲಿ ನಮ್ಮಲ್ಲಿ ಇಲ್ಲಿ ಸುತ್ತಮುತ್ತಲು ಅಂದರೆ ಇದು ಚಂದುಗುಳಿ ಗ್ರಾಮ ಅಂತ ಹೇಳಿ ಸಾಮಾನ್ಯ 250 ಮನೆಗೂ ಜಾಸ್ತಿ ಇದೆ. ಚಂದುಗುಳಿ ಗ್ರಾಮ ಅಂತ ಹೇಳಿ ಇದು ಕರೀತಾರೆ. ಇದು ಬಹಳ ಅನಾದಿ ಕಾಲದಿಂದನೂ ಇದು ಗ್ರಾಮ ದೇವತೆ ಅಂತ ಹೇಳಿ. ಇಲ್ಲಿ ಬಸ್ ವ್ಯವಸ್ಥೆ ಏನಾದ್ರು ಇದೆಯಾ? ಬಸ್ ವ್ಯವಸ್ಥೆ ಇವಾಗಿದೆ, ಮೊದಲು ಇಲ್ಲಾಗಿತ್ತು. ಈಗ ಮಧ್ಯಾಹ್ನದಲ್ಲಿ 11ವರೆಗೆ ಒಂದು ಬಸ್ ಬರ್ತದೆ, ಮಧ್ಯಾಹ್ನ 3 ಗಂಟೆಗೆ ಒಂದು ಬಸ್ ಬರ್ತದೆ ಯಲ್ಲಾಪುರದಿಂದ. ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ನಾವಿಲ್ಲಿ 4 ವರ್ಷಕ್ಕೂ ಕುಟುಂಬ ಇದೆ. 4 ಅರ್ಚಕರ ಕುಟುಂಬ ಇದೆ. ನನ್ನ ಹೆಸರು ರಾಮಚಂದ್ರ ಭಟ್ ಅಂತೇಳಿ, ಇನ್ನೊಬ್ಬರು ಗಣೇಶ್ ಭಟ್ರು, ಇನ್ನೊಬ್ಬರು ಗಣಪತಿ ಭಟ್ರು, ಇನ್ನೊಬ್ಬರು ಸುಬ್ರಹ್ಮಣ್ಯ ಭಟ್ರು, 4 ಜನ. ಗುರುಗಳೇ, ನಾವು ನಿಮ್ಮ ವಿಸಿಟಿಂಗ್ ಕಾರ್ಡ್ ಅಂತೂ ನೀವು ನಮ್ಗೆ ಕೊಟ್ಟಿದ್ದೀರಾ, ಅದನ್ನು ನಾವು ಈ ವಿಡಿಯೋದಲ್ಲಿ ಹಾಕ್ಬೋದಾ? ಯಾಕಂದ್ರೆ ಯಾರಿಗೆ ಏನೇ ನಮ್ಮ ಇಲ್ಲಿ ಎಲ್ಲ ಥರದ ಸೇವೆಗಳನ್ನು ನಾವು ನಡೆಸ್ಕೊಡ್ತಾ ಇದ್ದೇವೆ. ಸೇವೆಗಳಿಗೋಸ್ಕರ ಯಾರಾದರೂ ಬರೋದಿದ್ರೆ ನಾನು ಈ ವಿಸಿಟಿಂಗ್ ಕಾರ್ಡನ್ನು, ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಇದರಲ್ಲಿ ಹಾಕಿರ್ತೇನೆ ನಾನು. ಒಳ್ಳೆಯದು. ಇಲ್ಲಿ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಭಟ್ ತಾರಿಮಕ್ಕಿ ಅಂತೇಳಿ ಅವರು ಅಧ್ಯಕ್ಷರಿದ್ದಾರೆ. ಈಗ ಒಟ್ಟು 10-11 ಮಂದಿ ಕಮಿಟಿ ಎಲ್ಲ ನಮ್ಮ ಬ್ರಾಹ್ಮಣಸೇ ಹೆಚ್ಚಿಗೆ ಇದ್ದಾರೆ. ಗುರುಗಳು, ನಾನು ಇದಕ್ಕಿಂತ ಮುಂಚೆನೂ ಒಂದು ಸಲ ಬಂದಿದ್ದೆ. ಆವಾಗಿನ್ನೂ ಇದು ಗುಡಿ ಕಟ್ಟಾಗಲಿಲ್ಲಾಗಿತ್ತು, ಇನ್ನು ಕಟ್ತಾ ಇದ್ದು ಸಣ್ಣ ಗುಡಿ ಇತ್ತು. ಆವಾಗ ಗಂಟೆ ಎಲ್ಲ ತುಂಬ ನೋಡಿದ್ವಿ ನಾವು. ಇವಾಗಲೂ ಕಟ್ಟಿದ್ದಿದೆ ಎಲ್ಲ ಕಡೆ ಸುತ್ತಲೂ ಗಂಟೆಗಳು. ಈ ಗಂಟೆಗಳ ವಿಶೇಷತೆ ಏನು? ಇದು ಗಂಟೆ ಕಟ್ಟೋದು ಯಾತಕ್ಕೋಸ್ಕರ? ಗಂಟೆ ಕಟ್ಟೋದು ಹೆಚ್ಚಿಗೆ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹರಕೆ ಮಾಡ್ತೀವಿ. ಇನ್ನು ಬಂದಂಥ ಭಕ್ತರು ಅವ್ರವ್ರ ಕಾಮನೆಗೆ ಹರಕೆ ಮಾಡ್ಕೊಂಡು ಹೋಗ್ತಾರೆ, ನಮಗೂ ಗೊತ್ತಾಗಲ್ಲ. ಹಾಗಾಗಿ ಗಂಟೆ ನಿರಂತರ ಸೇವೆ ನಡೀತಾ ಇರ್ತದೆ. ನೀವು ಎಲ್ಲಿಂದ ಬಂದು ನಮ್ಮ ಹತ್ರ ವಿಚಾರ ಮಾಡಿದ್ರಲ್ಲ ಗುರುಗಳ, ನಮ್ಮ ಊರು ಅಂಕೋಲ, ಅದು ನಾವು ಇರೋದಿಲ್ಲಿ ಹಳ್ಯಾಳದಲ್ಲಿ ಇರ್ತೇವೆ. ಇಲ್ಲಿಂದ ಸುಮಾರು 60-65 ಕಿಲೋಮೀಟರ್ ದೂರ. ನನ್ನ ಚಾನಲ್ ಹೆಸರು ಸಂಸ್ಕೃತಿ ಎಕ್ಸ್ಪ್ಲೋರರ್ ಅಂಥೇಳಿ. ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಸನಾತನ ಪರಂಪರೆ ಬಗ್ಗೆ ನಾವು ಜನರಿಗೆ ಅವೇರ್ನೆಸ್ ಜಾಗೃತಿ ಮೂಡಿಸೋ ನಮ್ಮದು ಕೆಲಸ. ಅದಕ್ಕೋಸ್ಕರ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ಸನಾತನ ಸಂಸ್ಕೃತಿ ಮೇಲೆ ನಮ್ಮ ಹಿಂದೂ ಜನರು, ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಏನಂದರೆ ಬೇರೆ ಧರ್ಮೀಯರಿಗೆ ಮದುವೆಯಾಗಿ ಹೋಗೋದು, ಲೈತಿ ಪ್ರೇಮ ಅಂತೇಳಿ ಹೊರಗಡೆ ಹೋಗ್ತಾ ಇರ್ತಾರೆ. ಅವರಿಗೆ ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಏನಾದ್ರು ತಿಳುವಳಿಕೆ ಕೊಡಲಿಕ್ಕೆ ಸಾಧ್ಯ ಅದಂತ ಕೊಟ್ಟು ನಾವು ಆದಷ್ಟು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಇದನ್ನ ಮಾಡ್ತಾಯಿದ್ದೇವೆ. ಹಿಂದೂ ಧರ್ಮ ಇದೇನು ಸನಾತನ ಧರ್ಮ ಇದೆ, ಅದರ ರಕ್ಷಣೆಗೋಸ್ಕರ ನಾವು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೇವೆ. ಮತ್ತು ಗುರುಗಳೇ, ನಾವು ನಿಮ್ಮ ಹತ್ರ ಬೇಡ್ಕೊಳ್ಳೋದು ಎಷ್ಟೇ ಅಂದರೆ, ನಾವು ಯಾವುದಾದ್ರು ಸಂದರ್ಭದಲ್ಲಿ ನಮ್ಮ ಈ ಚಾನಲಿಗೆ ಉಪಯೋಗ ಆದಂಥ ಏನೋ ಒಂದು ವಿಷಯ ನಿಮ್ಮ ಕಡೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಟ್ಟರೆ ತಾವು ದಯವಿಟ್ಟು ನಮಗೆ ನಾವು ಸಮಿತಿಯವರನ್ನು ನಿಮಗೆ ಬೇಕಾದ ಸಂಪರ್ಕ ಮಾಡ್ಕೊಡ್ತೀವಿ. ಹಾಂ, ಯಾಕಂದರೆ ನಮ್ಮ ಉದ್ದೇಶ ಏನಂದರೆ, ನಾವು ಇಷ್ಟು ವರ್ಷದಿಂದ ಏನು ಹೊರಗಡೆ ನಡೀತಾ ಇದೆ ಅದನ್ನು ನೋಡಿ ನಾವು ಈ ಒಂದು ನನ್ನ ಸಂಸ್ಕೃತಿ ಎಕ್ಸ್ಪ್ಲೋರರ್ ಅಂತ ಚಾನಲ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಒಂದು ಪೂಜೆ ಪುನಸ್ಕಾರಗಳ ಬಗ್ಗೆ, ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ನಮ್ಮ ಹಿಂದೂ ಜನರಿಗೆ ಅಷ್ಟೊಂದು ಮಾಹಿತಿ ಇಲ್ಲ. ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ನಮ್ಮ ಹಿಂದೂ ಹಬ್ಬಗಳಂತಂದರೆ ಏನು ಒಂದು ಸುಮ್ಮನೆ ಸೆಲೆಬ್ರೇಷನ್ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇದ್ರ ಹಿಂದಿರೋ ವಿಜ್ಞಾನ, ಇದ್ರ ಹಿಂದಿರುವಂಥ ಒಂದು ಒಳ್ಳೆಯ ಉದ್ದೇಶಗಳು ಜನರಿಗೆ ಗೊತ್ತಾಗ್ತಾಯಿಲ್ಲ. ಇದನ್ನು ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ತಮ್ಮ ಕಡೆಯಿಂದ ನಾವು ಒಂದು ಆಶೀರ್ವಾದನ ಬಯಸ್ತೇವೆ. ತಮ್ಮಿಂದನೂ ನಮ್ಗೆ ಯಾವುದೇ ಒಂದು ಹಬ್ಬದ ಬಗ್ಗೆ ಅಥವಾ ಏನಾದರೂ ನನಗೆ ಕೇಳೋ ಇದಿದ್ದರೆ ನಾನು ಆ ಟೈಮಿಗೆ ನಿಮ್ಗೆ ಬಂದು ಸಂಪರ್ಕಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತು ದಯವಿಟ್ಟು ತಾವು ಇದಕ್ಕೆ ನಮಗೆ ಮಾಹಿತಿ ಕೊಡೋ ಪ್ರಯತ್ನವನ್ನು ನಾವು ಮಾಡ್ಕೊಳ್ತೇವೆ ನಿಮಗೆ. ಮತ್ತು ನೀವು ಅಲ್ಲಿಂದ ಬಂದು ನಮ್ಮ ಒಂದು ದೇವಸ್ಥಾನದ ಬಗ್ಗೆ 2 ಮಾತು ಕೇಳಿದಿರಲ್ಲ. ನಾನು ಬರೀ ನನ್ನ ವೈಯಕ್ತಿಕವಾದಂಥ ಧನ್ಯವಾದ ಅಲ್ಲ, ನಮ್ಮ ಟ್ರಸ್ಟಿನ ಮುಖಾಂತರವೂ ಅವರಿಗೂ ನಾನು ಇದನ್ನು ತಿಳಿಸ್ತೇನೆ. ಅವ್ರ ಪರವಾಗಿ ನಾನು ನಿಮಗೊಂದು ಧನ್ಯವಾದವನ್ನು ಹೇಳ್ತೇನೆ. ಧನ್ಯವಾದ. ಆ ಗಣಪತಿಯ ಸಂಪೂರ್ಣವಾದಂಥ ಅನುಗ್ರಹ, ಆಶೀರ್ವಾದ ಸದಾ ಸರ್ವದಾ ನಿಮ್ಮ ಕುಟುಂಬಕ್ಕೂ, ನಿಮ್ಮ ಈ ಒಂದು ಸಂಕಲ್ಪ ಏನುಂಟು ಇದು ಸತ್ಯ ಸಂಕಲ್ಪವಾಗುವುದರ ಬಗ್ಗೆ ಆ ಗಣಪತಿಯ ಅನುಗ್ರಹ ನಿಮ್ಗೆ ಇರಲಿ ಅಂತೇಳಿ ನನ್ನ ಮಾತನ್ನು